ಹಿಂಗೆ ಹೋಗ್ಬೋದು ಅನ್ಸುತ್ತೆ. ಇನ್ನ ಫೇವ್ರೇಟ್ ವೈಟ್ ಹ್ಯಾಪಿ ಬರ್ತ್ಡೇ ಟು ಯು. ನಮ್ಮ ಅಮ್ಮನ್ಗೂ ಅವ್ರ ಸೊಸೆಗೂ ಹೇಳ್ ಮಾಡ್ಸಿದ್ ಜೋಡಿ ಅವ್ರು ಭಟ್ರು ಬಂತೀರ ಒಂದಿನ ಜಿ ಅವ್ರ ಹಂಗೆ ಎಲ್ಲ ಶಾರ್ಟ್ ಕಟ್. ಇವತ್ತಿನ ತನಕನು ಅಮ್ಮ ಬೈತಾರೆ, ಯಾವಾಗ್ಲೂ ಬೈಕ್ಗಳೇ ನನಗೆ. ಫ್ರೆಶ್ ಮ್ಯಾಂಗೋ ಈ ಸೀಸನ್ದು ತುಂಬಾ ಚೆನ್ನಾಗಿದೆ. ಥ್ಯಾಂಕ್ಸ್ ಕಣೋ. ವೆಲ್ಕಮ್. ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಅಂಡ್ ವೆಲ್ಕಮ್ ಟು ದ ಚಾನಲ್. ಇನ್ನ ಸ್ವಲ್ಪ ಹಿಂದೆ ಹೋಗ್ಬಿಟ್ಟು ಫುಲ್ ಸೈಡ್ ಹಾಕ್ತಾರೆ, ನಾನು ಇಳಿತೀನಿ, ನಾನು ಹೋಗ್ತೀನಿ. ಮಾಮಿ ನಾವು ಹೋಗೋಣ, ಬೈತಾರೆ. ಹಾಯ್, ಇವತ್ತಿನ ವಿಡಿಯೋದಲ್ಲಿ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಪೂಜಾ ಡೇಸ್. ಅಮ್ಮ ಈ ದಿನಕ್ಕಾಗಿ ವೇಟ್ ಮಾಡ್ತಾ ಇದ್ರು ಆ್ಯಂಡ್ ಫೈನಲಿ ಇವತ್ತು ಆಗ್ತಾ ಇದೆ. ಇಜ್ಜಿ ಪೂರೆ ಫುಲ್ ಭತ್ತ ಆರು ಕಾರ್ದಿ ಒಂದು ಲೇರ್ ಭತ್ತ. ನಮ್ಮ ಹೇಳ್ತಾರೆ ವೆನ್ ಐ ವಾಸ್ ಇನ್ 10th ಸ್ಟ್ಯಾಂಡರ್ಡ್ ಈ ಪೂಜೆನ ಆ ಟೈಮ್ನಲ್ಲಿ ಮಾಡಿದರು, ಮತ್ತೆ ಇವಾಗ ಮಾಡಬೇಕು ಅಂತ ಹೇಳಿದರು ಅಂತ. ಇವಾಗ ನನಗೂ ಪಾಪನಿಗೂ ಒಂದೇ ಟೈಮ್ನಲ್ಲಿ ಮಾಡಬಹುದು ಅಂತ ಮಾಡ್ತಾ ಇದ್ದಾರೆ ಅಂತ. ಕೆಲವೊಂದು ನಾವು ನಮಗೋಸ್ಕರ ಮಾಡ್ತೀವಿ, ಇನ್ನು ಕೆಲವೊಂದು ಫ್ಯಾಮ್ಲಿಗೋಸ್ಕರ ಮಾಡ್ತೀವಿ, ಇನ್ನು ಕೆಲವೊಂದು ಎಲ್ಲರೂ ಸಮಾಧಾನಕ್ಕೋಸ್ಕರ ಮಾಡ್ತೀವಿ, ಇನ್ನು ಕೆಲವೊಂದು ಮಾಡಿದ್ರೆ ಒಳ್ಳೇದಾಗತ್ತೆ ಜೀವನದಲ್ಲಿ ಅಂತ ನಂಬ್ಕೊಂಡು ಅದಕ್ಕೋಸ್ಕರ ಮಾಡ್ತೀವಿ. ಅಂಥದ್ರಲ್ಲಿ ಇದೂ ಒಂದು ಆಯಿತಾ. ಸೊ ಫೈನಲಿ ದ ಟೈಮ್ ಹ್ಯಾಸ್ ಕಮ್ ಆ್ಯಂಡ್ ಎಲ್ಲರೂ ಸೇರಿ ಒಂದು ಮುಖ್ಯವಾದ ಪೂಜೆ ಮಾಡುವಂಥ ದಿನ ಬಂದಿದೆ. ಸೊ ಮನೆ ಹತ್ರದಲ್ಲಿರುವಂಥ ಟೆಂಪಲಲ್ಲೇ ಈ ಪೂಜೆ ನಡೀತಾ ಇರೋದು. ನಮ್ಮ ಹೊಸ ಮನೆ ಗೃಹ ಪ್ರವೇಶ ಹಾಗೆಯೇ ಮಗನ ನಾಮಕರಣಕ್ಕೆ ಕೂಡ ಇವರೇ ಬಂದು ಪೂಜೆ ಮಾಡಿರೋದು. ಆ್ಯಂಡ್ ಅವ್ರಿಗೆ ನನ್ನ ಸಿಚುವೇಶನ್ ಗೊತ್ತಿದ್ದು ಮನೆ ಹತ್ರದಲ್ಲಿ ಇರುವಂಥ ಟೆಂಪಲಲ್ಲೇ ಮಾಡೋಣ ಅಂತ. ಅಲ್ಲೇ ವಿಚಾರಿಸಿ ಅವರೆಲ್ಲ ಅರೇಂಜ್ಮೆಂಟ್ಸ್ ಮಾಡಿ ನಮ್ಮನ್ನು ಕರೆದಿದ್ರು ಆಯಿತಾ. ಸೊ ದ್ಯಾಟ್ ವಾಸ್ ದ ಬೆಸ್ಟ್ ಪಾರ್ಟ್. ಜಾಸ್ತಿ ದೂರ ಟ್ರಾವೆಲ್ ಮಾಡೋದಕ್ಕೂ ಇವಾಗ ಆಗಲ್ಲಲ್ವ. ಸೊ ಅವರೆಲ್ಲ ಯೋಚನೆ ಮಾಡಿ ಅದೇ ರೀತಿ ಅರೇಂಜ್ಮೆಂಟ್ಸ್ ಮಾಡಿದರು. ಲಾಸ್ಟ್ ವಿಡಿಯೋದಲ್ಲಿ ಈ ಸೀರೆ ಬಗ್ಗೆ ತುಂಬ ಜನ ಕೇಳಿದ್ರಿ ಆಯಿತಾ. ನಿಜವಾಗ್ಲೂ ನನಗೆ ನೆನಪಿಲ್ಲ, ಬಿಕಾಸ್ ಆ ಸೀರೆನ ನನಗೆ ಯಾರೋ ಗಿಫ್ಟ್ ಮಾಡಿದ್ದು ಸೀಮಂತಕ್ಕೆ. ಆ್ಯಂಡ್ ಆ ಸೀರೆ ಉಡುವಂಥ ಟೈಮ್ ಇವತ್ತು ಬಂತು ಆಯಿತಾ. ಆ್ಯಂಡ್ ಬ್ಲೌಸ್ನ ನನಗೆ ಆ್ಯಸ್ ಯೂಶುವಲ್ ಉಷಾ ಅವರು ಗಿಫ್ಟ್ ಮಾಡಿರೋದು. ಆ್ಯಂಡ್ ದಿಸ್ ಈಸ್ ಆರ್ ಕಪಲ್ ಲುಕ್. ಈ ಜ್ಯುವೆಲ್ರಿ ಬಗ್ಗೆ ಕೇಳಿದ್ದೀರಾ, ನಾನೆಲ್ಲ ಡೀಟೇಲ್ಸ್ ಇಲ್ಲಿ ಸ್ಕ್ರೀನಲ್ಲಿ ಹಾಕಿರ್ತೀನಿ. ಒಂದು ಇನ್ಸ್ಟಾಗ್ರಾಮ್ ಪೇಜಿಂದ ಈ ಜ್ಯುವೆಲ್ರಿ ವೆರಿ ಬ್ಯೂಟಿಫುಲ್ ಆ್ಯಂಡ್ ತುಂಬ ಡಿಫ್ರೆಂಟ್ ಆಗಿದೆ. ಮಾಮನ್ಗಂತೂ ಸಖತ್ ಇಷ್ಟ ಆಯಿತು ಆಯಿತಾ. ನನ್ನ ಮಾಮಿಗೂ ಈ ಜ್ಯುವೆಲ್ರಿ ತುಂಬ ಇಷ್ಟ ಆಯಿತು. ಇಟ್ಸ್ ವೆರಿ ಯುನೀಕ್ ಡಿಸೈನ್. ಆ್ಯಂಡ್ ನಿಮಗೂ ಬೇಕಿದ್ರೆ ಅಂತ ನಾನಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಕಿದ್ದೀನಿ ಅಷ್ಟೇ. ಇಂಟ್ರೆಸ್ಟ್ ಇದ್ದಲ್ಲಿ ಚೆಕ್ ಮಾಡ್ಬೋದು. ಸ್ಟಾರ್ಟಿಂಗಲ್ಲಿ ಒಂದು ಮುಖ್ಯವಾದಂಥ ಪೂಜೆ ಮಾಡೋದು, ಹಾಗೆಯೇ ಮನೆಗೆ ಹೋದ್ಮೇಲೆ ಇನ್ನೊಂದು ಇವೆಂಟ್ಸು. ಈ ವಿಡಿಯೋ ಅಬ್ಸಲ್ಯೂಟ್ಲಿ ಫನ್ ಆಗಿರುತ್ತೆ, ಕೊನೆ ತನಕ ನೋಡಿ. ಕೆಲವೊಂದು ಸಲ ನನ್ನ ಅಮ್ಮ ಒಂದು ವಿಷಯ ಹೇಳಿದ್ರೆ ಅದು ಮುಗಿಯೋ ತನಕ, ನಾವು ಮಾಡೋ ತನಕ ಬಿಡಲ್ಲ. ಅಂಥದ್ರಲ್ಲಿ ಒಂದು ವಿಷಯ ಈ ಪೂಜೆನೂ ಆಗಿತ್ತು. ಹಿಂದಿನ ದಿನದ ಪ್ರಿಪ್ರೇಷನ್ ವಿಡಿಯೋ ಮಿಸ್ ಮಾಡಿದರೆ ಅದನ್ನು ಚೆಕ್ ಮಾಡಿ ಆಯಿತಾ. ಮಾಮಿ, ಅಮ್ಮ, ನಾನು, ಮನೆಯವರೆಲ್ಲ ಸೇರಿ ಪೂಜೆಗೆ ಏನೇನು ತಯಾರಿ ಮಾಡಿದ್ವಿ, ಏನೇನು ಇಂಪಾರ್ಟೆಂಟ್ ಆಗಿತ್ತು. ಕೆಲವೊಂದು ಪೂಜೆಗೆ ನಮಗೆ ಮನೆಯಲ್ಲಿ ಜಾಸ್ತಿ ಜವಾಬ್ದಾರಿಗಳಿರುತ್ತೆ. ಬಟ್ ಒಂದು ಬೆಸ್ಟ್ ಟಿಪ್ ಅಂದರೆ ನಾವು ಪುರೋಹಿತರುಗಳಿಗೆ ಎಲ್ಲ ಹೇಳಬೇಕು, ನೀವೆಲ್ಲ ಅರೇಂಜ್ಮೆಂಟ್ಸ್ ಮಾಡ್ತಾನೆ ಆ್ಯಂಡ್ ಹೂವು ಹಣ್ಣು ಬೇಕಿದ್ರೆ ನಾವು ತರ್ತೀವಿ ಅಂತ. ಆ ಥರ ಮಾಡಿದ್ರೆ ನಮಗೂ ತುಂಬ ಸುಲಭ ಆಗುತ್ತೆ ಅಲ್ವಾ. ಆ್ಯಂಡ್ ಇತ್ತೀಚೆಗೆ ಮಗು ಇದ್ದಿದ್ದರಿಂದ ಸ್ವಲ್ಪ ಜಾಸ್ತಿ ಎಕ್ಸ್ಟ್ರಾ ವರ್ಕ್ ಇದ್ದೇ ಇರುತ್ತೆ, ವಿಚ್ ಇಸ್ ವೆರಿ ಕಾಮನ್ ಅಲ್ವಾ. ಸೊ ಹಾಗಾಗಿ ಇವರು ಮನೆ ಹತ್ರದಲ್ಲೇ ಒಂದು ಟೆಂಪಲಲ್ಲಿ ಮಾಡೋಣ ಅಂದಾಗ ಮನೆಯಲ್ಲಿದ್ದವ್ರು ಎಲ್ರಿಗೂ ಖುಷಿ ಆಯಿತು. ಬಿಕಾಸ್ ಟ್ರಾವೆಲ್ ಟೈಮ್ ತುಂಬ ಸೇವ್ ಆಗುತ್ತೆ ಅಲ್ವಾ. ಆ್ಯಂಡ್ ವಿ ಕ್ಯಾನ್ ಡೂ ಇಟ್ ಮಚ್ ಬೆಟರ್ ಅಂತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಕೇಶವಾಯ ನಮಃ. ಅಷ್ಟರಲ್ಲೇ ನನ್ನ ಆಂಟಿ ನನ್ನ ಕಸಿನ್ ಕೂಡ ಬಂದರು ಇವತ್ತು. ನಾನು ಯೋಚನೆ ಮಾಡ್ತಾಯಿದ್ದೆ, ಯಾರು ಇನ್ನೂ ಬಂದಿಲ್ಲ ಅಲ್ವಾ, ಏನು ಕತೆ, ಪೂಜೆ ಇನ್ನೇನು ಬೇಗ ಮುಗಿಯುತ್ತೆ. ಬಿಕಾಸ್ ಪುರೋಹಿತರು ನಮ್ಗೆ ಹೇಳಿದರು ಆಯಿತಾ, 3 hours ಪೂಜೆ ಮಾಡ್ಬೋದು, ಇಟ್ಸ್ ಗೋಯಿಂಗ್ ಟು ಬಿ ಡನ್ ಅಂತ. ಸೊ ಹಾಗೆ ಕರೆಕ್ಟ್ ಟೈಮ್ಗೆ ಮಾಡಿದ್ರು. ಗುರುಗ್ರಹಂ ಧ್ಯಾಯಾಮಿ ಆವಾಹಯಾಮಿ ಸ್ಥಾಪಯಾಮಿ ಸರ್ವಾಹ ದತ್ತಂ ನಮಃ ಮಾನವನಿವೇಶನ ಓಂ ಕರ್ಮೋದ್ಧಾಯ ಗಜಪತಿ ಸ್ವಾಹಾ ಓಂ ಯೋಗರಾಜ ಮಾಧವೇ ವರದಂ ಮಧ್ಯಮದಿ ಚಾಂತೆ
ಮೈ 3 ಬ್ಯೂಟಿಫುಲ್ ಲೇಡೀಸ್. ಸೂಪರ್ ಅಲ್ಲ? ಆರಾಮನ್ನು ಒಂದಲ್ಲ ಎರಡಲ್ಲ ಬಟ್ 3 ಜನ ತಾತಂದ್ರು ಒಟ್ಟಿಗೆ. ಇನ್ನೇನು ಪೂಜೆ ಮುಗಿಯುತ್ತೆ ಅನ್ನೋಷ್ಟೊತ್ತಿಗೆ ನನ್ನ ಅತ್ತಿಗೆ ಬಂದರು. ಪಾಪ ಶಿ ಹ್ಯಾಡ್ ವರ್ಕ್ ಆಯಿತಾ, ಬಟ್ ಇನ್ ಬಿಟ್ವೀನ್ ದ್ಯಾಟ್ ಆಲ್ಸೋ ಶಿ ಮೇಡ್ ಟೈಮ್ ಬಂದು ಮೀಟ್ ಮಾಡೋದಕ್ಕೆ ಆ್ಯಂಡ್ ಪೂಜೆ ಅಟೆಂಡ್ ಮಾಡೋದಕ್ಕೆ. ಫೈನಲಿ ಪೂಜೆ ಎಲ್ಲ ಮುಗಿಯಿತು. ನಾವು ಈ ಗಾಡಿನಲ್ಲಿ ಹೊರಟಿದ್ದೀವಿ, ಮಾಮನ ಗಾಡಿನಲ್ಲಿ ಉಳಿದಿರೋರೆಲ್ಲ ಹೊರಟಿದ್ದಾರೆ. ಯಪ್ಪ ಏನು ಡಗಡಿ ಬಿದ್ದೀವಿ. ರೋಡ್ 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 ಆಫ್ಟರ್ ಲಾಂಗ್ ಟೈಮ್ ನನ್ನ ಕಸಿನ್ ಬಂದಿದ್ದು. ಸೇ ಹಾಯ್. ಪಾಪು ನೋಡ್ದಾ? ಮಾಮ ಮಾಮ ಪಾಪ ಯಾರ ತರ ಮಾಮ? ಇಬ್ರಿಗೂ ಬೇಜಾರಾಗ್ಬಾರ್ದು. ಸ್ಮಾರ್ಟ್ ಯು ಸ್ಮಾರ್ಟ್. ಪಾಸ್ ಆಗಿ ಯಾವ ಕಡೆ ನೋಡಿ. ಓ ಮೈ ಗಾಡ್, ಈ ಮಾಮ ಈ ಸಂಧಿ ರಸ್ತೆನಲ್ಲಿ ಯಾಕಪ್ಪ ಬರ್ಬೇಕು ಅಲ್ವಾ ಬೇಬಿ? ಅವ್ರ ಹಂಗೆ ಎಲ್ಲ ಶಾರ್ಟ್ ಕಟ್ ರೂಟ್ಸ್ ಅಲ್ಲಿ ಹೋಗೋದು. ಯಾಕೆ ಮಾಮ ಶಾರ್ಟ್ ಕಟ್ ರೂಟ್ ಅಲ್ಲಿ ಹೋಗ್ತೀರಾ? ಈ ತರ ಸಂಧಿ ರಸ್ತೆನಲ್ಲಿ ನೋಡಿ, ತಿರ್ಗಾ ಸಂಧಿನಲ್ಲಿ ಹೋದ್ರು ಹಿಂಗೆ ಹೋಗ್ಬೋದು ಅನ್ಸುತ್ತೆ. ಇಲ್ಲ ಈ ಮಾಮ ಏನ್ ಕತೆ. ಹೋಗ್ಬೋದು. ಬಾಲೆನ್ ಜೆಪಿಡಾದೀನಿ ಏರು ಈರ್ ಬಾಲೆನ್ ಜೆಪಿಡಾದೀನಿ ಓಲ್ ಏರ್ ಜೆಪ್ ಇತ್ತೆ ಪೋಲೆಗೆ ಕಣ್ಣು ಬಿಟ್ಕೊಂಡವ 10 ನಿಮಿಷ ಪಾಪ ಮನಸ್ಸು ಬಂದಕ್ಕೆ ತೂಕರೆಗ್ಲ 5 ನಿಮಿಷ ತೂಕದು ಹೋಗಿ. ಓಪನ್ ದ ಡೋರ್. ಗಿಫ್ಟ್ ತಂದಿದೆ ಪಾಪುಗೆ. ಹಿ ಹ್ಯಾಸ್ ಟು ಬಿಕಮ್ ಲೈಕ್ ಮ್ಯಾಂಗೋ. ಓಪನ್ ಮಾಡಿ. ವಾವ್, ಬಾಕ್ಸ್ ಕಂದಿನ ಇಂಚಿನ ಒಂದು ಆರ್ಗ್ಯಾನಿಕಾ? ಕತ್ರು ಮಾಡೋ ಕತ್ರು. ನಾನು ಚೆನ್ನಾಗಿ ಮಾವಿನ ತಿಂತೀನಿ, ಬೇಬಿಗೆ ಚೆನ್ನಾಗಿ ಮ್ಯಾಂಗೋ ಮಿಲ್ಕ್. ಓ ಮೈ ಗಾಡ್, ಲುಕ್ ಎಟ್ ದಿಸ್ ಫ್ರೆಶ್ ಮ್ಯಾಂಗೋ ಈ ಸೀಸನ್ದು. ಯಾವ್ದಿದು? ಆಲ್ಫನ್ಸೋ. ಓ ಮೈ ಗಾಡ್, ಫ್ರೆಶ್ ಆಲ್ಫನ್ಸೋ. ಥ್ಯಾಂಕ್ಸ್ ಕಣೋ. ಯಾಕೋ ಪಪ್ಪ ಬಂದಿಲ್ಲ? ಯಮ್ಮಿ. ಇಲ್ಲೇ ಇಡ್ತೀನಿ, ನನ್ಗೊಬ್ಳಿಗೆ ತಾನೇ ತಿನ್ನಕ್ಕೆ. ಪಾಪುಗೆ ಇಲ್ಲ ಕಣೋ, ನನ್ಗೊಬ್ಳಿಗೆ ತಿನ್ನಕ್ಕೆ. ಮುಗಿಂಡ ಪೂಜೆ ಮಾತಾ? ಸಮಾಧಾನ ಅಂಡ? ಶಾಂತಿ ಎಲ್ಲ ಮುಗೀತು. ಇನ್ನು ನನ್ನ ಮಗಳು ಶಾಂತವಾಗಿರ್ಬೋದಂತ ನನ್ನ ಅನಿಸಿಕೆ. ನನಗೆ ಇವತ್ತಿನ ತನಕನೂ ಅಮ್ಮ ಬೈತಾರೆ. ಯಾವಾಗ್ಲೂ ಬೈಕ್ಗಳೇ ನನಗೆ. ತಾಯಿ ಯಾವತ್ತೂ ಬದಲೇ ಆಗುದಿಲ್ಲ. ಬೆಳಿಗ್ಗೆ ಒಂದು 10 ಸತಿ ಫೋನ್ ಮಾಡಿ ನನಗೆ ಎಲ್ಲಿದ್ಯಾ. ತಾಯಿಗೆ ಮಗಳೇ ಅವಳು. ಎಲ್ಲಿ? ಮಗಳಿಗೆ 10 ಮಕ್ಕಳಾದ್ರು ತಾಯಿಗೆ ಅವಳು ಮಗಳು ಎಷ್ಟೇ ದೊಡ್ಡವಳಾಗ್ಲಿ, ನೆರ್ಪಿನಿ ಎಪ್ಪಲ ನೆರ್ಪಿನಿ. ನಮ್ಮಮ್ಮಂದ್ರು ಮಾಡಿದ ಹಾಗೆ ಎಷ್ಟೇ ಮಗಳಿಗೆ ಪ್ರಾಯ ಇರ್ಲಿ, ನನ್ಗೆ ಮಗಳಾದ್ರೂ ನಮ್ಮಮ್ಮ ನನಗೆ ಬೈತಿದ್ರು. ಹಾಗಂತ ಬೈಯೋದಲ್ಲ. ಹಲೋ ಎಲ್ಲಿದ್ಯಾ? ಸೆನ್ಸೇ ಇಲ್ಲ. ಅಲ್ಲಿ ಪುರೋಹಿತರು 9 ಗಂಟೆಗೆ ಇರ್ಬೇಕಂದ್ರೆ 10 ಗಂಟೆಗೆ ನಮ್ಮ ಮನೆಯಲ್ಲೇ ಇದ್ದಾರೆ. ಅಡಿಗೆ ನಾವು 5 ಗಂಟೆಗೆ ಇದ್ದು 7-8ವರೆಗೆಲ್ಲ ಅಡಿಗೆ ಆಗಿ. ನಾನು ಎಷ್ಟು ಗಂಟೆಗೆ ಎದ್ದಿದ್ದೀನಿ ಪನ್ಲೆ? ಎದ್ದಿದ್ದಾರೆ 5 ಗಂಟೆಗೆ. ಅವರ ಶೃಂಗಾರ ಎಲ್ಲ ಮಾಡುವಾಗ ನಾನೇ ಪಾಪ ಕಂಚ ಅನ್ಬಿಡಿ. ಶೃಂಗಾರನೇ ಮಲ್ದಿದ್ಯಾನ ಈ ಸರ ನೋಡಿ. ಬ್ಯೂಟಿಫುಲ್. ಐ ಲವ್ ದಿಸ್ ನೆಕ್ ಪೀಸ್. ನಾನು ಹಾಕ್ತೀನಿ ಆಯ್ತಾ ಯಾವ ಇನ್ಸ್ಟಾಗ್ರಾಮ್ ಪೇಜಿನ ಅಂತ. ಇಷ್ಟು ಯುನೀಕ್ ಆಗಿದೆ. ಏನೇನೇ ಕಡಪುಡು. ಇವತ್ತು ನನ್ನ ಕಸಿನ್ಸ್ ಎಲ್ಲ ಬಂದಿಲ್ಲ ಆಯ್ತಾ. ಬಿಂದ್ಯಾ ಮತ್ತೆ ಸಂಸ್ಕೃತಿ ಇಬ್ರಿಗೂ ಆಗಿಲ್ಲ, ಫಾರ್ ಸರ್ಟನ್ ರೀಸನ್ಸ್ ಟೆಂಪಲ್ ವಿಸಿಟ್ ಮಾಡಕ್ ಆಗಲ್ಲ ಅಂತ. ಆಮೇಲೆ ನಮ್ಮ ಚಿಕ್ಕಪ್ಪ ಕೆಲ್ಸಕ್ಕೆ ಹೋಗಿದ್ದಾರೆ. ನನ್ನ ಇನ್ನೊಬ್ಬ ತಮ್ಮನೂ ಬಂದಿಲ್ಲ. ಸೊ ಅಡುಗೆ ಒಂದಿಷ್ಟು ಮಾಡಿದ್ದೀವಿ, ಒಂದು 10 ವೆರೈಟಿ. ಅಷ್ಟು ಪಲ್ಯ ಇದೆ, ಎಲ್ಲಾನು ಉಳಿಗೈತೆ ಇವತ್ತು ಜಾಸ್ತಿ. ಅದೇ ನಾವು ಒಂದು ಪುಟ್ಟ ಫ್ಯಾಮಿಲಿ ಗೆಟ್ ಟುಗೆದರ್ ಆಗುತ್ತೆ ಅನ್ಕೊಂಡ್ರೆ ಇಲ್ಲ, ಅತ್ತೇನೂ ಬರೋದಕ್ಕಾಗಿಲ್ಲ. ಬಿಕಾಸ್ ಊರಲ್ಲಿ ಹಬ್ಬ ಇದೆ, ಜಾತ್ರೆ ಇದೆ. ಆಂಟಿ ಅಂಕಲ್ದು ಸೇಮ್ ಕತೆ.
ಇನ್ನೇನ್ ಮಾಡುವ, ನಾವೇ ತಿನ್ನುವನ. ಬೆಳಿಗ್ಗೆ ಎದ್ದು 5 ಗಂಟೆಗೆ ಇವರಿಬ್ರು ಅಡುಗೆ ಮಾಡಿದ್ದೆ ಬಂತು ಅಲ್ಲ. ಇವತ್ತು ನಮ್ಮ ಮಾಮಿ ಮೇಡಮ್ ಅವರು ಹೊರಟಿದ್ದಾರೆ, ಫುಲ್ ಖುಷಿ. ಇವತ್ತು ನಾವು ಏನೆಲ್ಲ ಐಟಮ್ ಮಾಡಿದ್ದೇವೆ ಗೊತ್ತಾ ಅಡಿಗೆಗೆ? ಬನ್ನಿ ತೋರಿಸ್ತೀವಿ. ಟೊಮೆಟೊ ಸಾರು, ತೊಂಡೆಕಾಯಿ ಕಡ್ಲೆ, ನಮ್ದು ಉಡುಪಿ ಮಟ್ಟುಗುಳ್ಳು ಹೇಳ್ತಾರೆ ಅದು ಗೊಜ್ಜು, ಇದು ಪಾಯಸ, ಶೇಮಿಗೆ ಸಬ್ಬಕ್ಕಿ, ಮಾವಿನ ಹಣ್ಣು ತಂದಿದ್ದಾರೆ, ಮೆಣಸ್ಕಾಯಿ ಮಾಡಿದ್ದೇವೆ, ಮಾವಿನ ಹಣ್ಣು. ಈಗ ಕೋಸಂಬರಿ ರೆಡಿ ಮಾಡ್ತಾ ಇದೀವಿ. ಪುಳಿಯೋಗರೆ, ಇದು ಮಜ್ಜಿಗೆ. ಆಮೇಲೆ ಬಿಸಿ ಬಿಸಿ ವೈಟ್ ರೈಸ್ ಜೊತೆಗೆ ಫ್ರೈಮ್ಸ್. ಸಂಡಿಗೆ ಹಪ್ಪಳ ಕಣ್ಣಿನ ಆ ನಾಡು ನಾರ್ನು ಒಂದರೆ ಕನ್ಫ್ಯೂಸ್ ಆಗುಂಟು. ಡೆಲಿವರಿ ಟೈಮ್ ಯಾವಾಗ ಕೊಟ್ಟಿದ್ದಾರೆ? ಇವತ್ತು 7 ಗಂಟೆಗೆ, ನಾಳೆ 7 ಗಂಟೆಗೆ ಭಾನುವಾರ. ನಿಂಗೆ ಕಬಾಬ್ ಮಾಡ್ಬೇಕಾ? ಬೇಡ, ಬೇಡವಾ? ನಂಗೆ ಸುಕ್ಕ ಮಾಡಿ. ಬಾಳೆ ಎಲೆ ಊಟ, ದಟ್ ಈಸ್ ದ ಬೆಸ್ಟ್ ಪಾರ್ಟ್. ಆ್ಯಂಡ್ ಈವನ್ ಬೆಟರ್ ಅಂದರೆ ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡೋದು ಇವತ್ತು. ಅಪರೂಪಕ್ಕೆ ಅಪ್ಪಾಜಿ ಊಟ ಕೂತಿದ್ರು. No, he's on a full diet, you know. ಈ ಮಾಮನ್ ನಂಬಿದ್ರೆ ಮಾಮ ಬಾತ್ರೂಮ್ ಅಲ್ಲೇ ಫಿಕ್ಸ್ ಆಗಿಬಿಟ್ಟಿದ್ದಾರೆ. ಯಾಕೆ ಕೊಟ್ಟೆನೋ ಮಾಮ? ಕೋರಿಯಾ ಪಲ್ಲೆ ಯಾನೆ ಪಟ್ಟುಡಕ್ಕೆ ಏನು ಬಂತೆ ಬಟ್ರು ಬಂತೇರು ಒಂದಿನ ರೆಜ್ಜಿ ಒಂದ್ ತಿಂಗಳು ತಿನ್ನಂಗಿಲ್ಲ ಅಂದ್ರು ಭಟ್ರು. ಯಾಕೆ ಸೀದಾ ಮಗನೆಲ್ಲ ಕೊಟ್ಟು ಇನ್ನು ಎಲ್ಲ ತೊಂದು ಇದೆ ಸುಚಿತಕ್ಕ. ನಮಗೆ ಮಾಮ ನಾವು 3 ಜನ ಅನ್ನಪೂರ್ಣೇಶ್ವರಿ. ಮಾಮಿ, ಅಮ್ಮ, ಉಷಕ್ಕ ಸೇರಿ ಮಾಡಿರುವಂಥ ಅಡುಗೆ ಇದ್ದು ರುಚಿ ರುಚಿಯಾಗಿತ್ತು. ಅಮೇಝಿಂಗ್ ಟೇಸ್ಟಿ ಹಬ್ಬದ ಊಟ ಪರ್ಫೆಕ್ಟ್ ಆಗಿತ್ತು. ಜೊತೆಗೆ ಮಜ್ಜಿಗೆ, ಅಮೇಝಿಂಗ್ ಕಾಂಬಿನೇಷನ್ ಈ ಶೆಕೆಗೆ. ಮಾಮ, ಹೌ ಇಸ್ ಯುವರ್ ಲಂಚ್? ಮಸ್ತ್ ಇದೆ, ತುಂಬಾ ಇದೆ, ವೆರೈಟಿ ಇದೆ. ಅಪ್ಪಾಜಿ ನೈಸ್. ತುಂಬಾ ಚೆನ್ನಾಗಿದೆ, ಹಾ ತುಂಬಾ ಚೆನ್ನಾಗಿದೆ. ತಾತ ತಿನ್ನಿ, ನೀವು ತಿನ್ನೋದ್ರಲ್ಲಿ ಚೆನ್ನಾಗಿದೆ ಅಂತ ಗೊತ್ತಾಗುತ್ತೆ. ನಿಮಗೆ ನಾನು ಮಾತಾಡಿದ್ರು ಕೇಳಿಸಲ್ಲ. ಎಲ್ಲ ಸರಿ ಇದೆಯಲ್ಲ? ಅತ್ತಿಗೆ ಈರ್ನ ಫೇವ್ರೇಟ್ ವೈಟ್ ಮ್ಯಾಂಗೋ ಮ್ಯಾಂಗೋ ದರ್ಶನ್ಟಿಗೆ ಈರ್ನ ಫೇವ್ರೇಟು ಕಂಡೆ ಮನಲ್ಲಿಗೆ. ಹಾ, ನಾನು ಅನ್ಕೊಂಡಿದ್ದೆ. ನಿಮಗೆ ಪುಳಿಯೋಗರೆ ಮಾವಿನ ಹಣ್ಣು ಅಪರೂಪ. ಇವತ್ತೇ ಫಸ್ಟ್ ಸುಮಾರು ವರ್ಷ ಆಯ್ತು. ಈ ವರ್ಷದಲ್ಲಿ ನಾವು ವರ್ಷ ಅಲ್ಲ, ಸುಮಾರು ವರ್ಷ ಆಯ್ತು. ಹೌದಾ? ಪಪ್ಪಂದು ಯಾವ್ದು ಫೇವ್ರೇಟು? ಯಾವುದು? ಕೋಸಂಬರಿಗೆ ಪಪ್ಪನ ಫೇವ್ರೇಟ್. ಎಷ್ಟು ನಿನಗೆ ಯಾವುದು? ಮ್ಯಾಂಗೋ. ಮ್ಯಾಂಗೋನಾ? ನಿಮ್ಮಿಬ್ರಿಗೆ ಯಾವುದು? ನಮ್ಗೆ ಎಲ್ಲ ಇಷ್ಟನೇ, ಆದ್ರೆ ನಾಳೆ ಕಿತ್ತಿದ್ದು ಸ್ವಲ್ಪ ಇವತ್ತು ಕಷ್ಟ. ನಾಳೆದು ನಾನ್ ವೆಜ್ ಬದನೆಕಾಯಿ ಮಾತ್ರ ಇಷ್ಟ. ನೋಡಿ ಗೈಸ್, ನಮ್ಮ ಅಮ್ಮ ನಾನ್ ವೆಜ್ ಇಷ್ಟಪಡ್ತಾರೆ. ನಾನು ಸಮವಾಗಿ ಎಲ್ಲವನ್ನ ಇಷ್ಟಪಡ್ತೀನಿ. ಸಖತ್ತಾಗಿಲ್ವಾ ವೆಜ್ ಊಟ? ಇದು ಉಡುಪಿದು ಸ್ಪೆಷಲ್ ಬದನೆಕಾಯಿ ಅಲ್ಲ. ನಮ್ಮ ಅಮ್ಮನ್ಗೂ ಅವ್ರ ಸೊಸೆಗೂ ಹೇಳ್ ಮಾಡ್ಸಿದ್ ಜೋಡಿ ಅವ್ರಿಬ್ರದ್ದು. ಇಬ್ರಿಗೂ ತರಕಾರಿ ಅಂದ್ರೆ ಆಗಲ್ಲ, ಅವ್ರಿಗೂ ತರಕಾರಿಗೆ ಆಗ್ ಬರೋದೇ ಇಲ್ಲ. ತರಕಾರಿ ಇಷ್ಟ ಅಲ್ಲ ಸುಚಿತ? ನಾವು ನಾನ್ ವೆಜ್ ತಿಂದ್ರು ವೆಜಿಟೇಬಲ್ ಜಾಸ್ತಿ ತಿಂತೇವೆ ನಾವಿಬ್ರು. ಅದ್ರಲ್ಲಿ ನಾನು ಕರೆಕ್ಟ್ ಬಂದಿದ್ದೀನಿ. ಅಲ್ಲಿ ವೆಜ್ ತಿಂತಾರೆ, ನಾನ್ ವೆಜ್ ಅಷ್ಟು ತರಕಾರಿ ತರ್ತಾರೆ, ಯಾರಿಗೂ ನಾನೇ ತಿಂತೀನಿ. ಈ ತಿನ್ಪಾರಿ ನಮ್ಮನೇಲಿ ವೆಜ್ ಬೇಬಿಗೂ ಹಂಗೆ ಏನಾದ್ರು ಇರ್ಬೇಕು ಯಾವಾಗ. ಯಾವಾಗ್ಲೂ ನಂಗೆ ಏನಾದ್ರು ಇರ್ಬೇಕು ನಾನ್ ವೆಜ್. ನಾನ್ ವೆಜ್ ಮಾಡಕ್ ಇನ್ನೂಲ್ಲ 20 days ಅದು ನಮ್ಮ ಕಡೆ ಇಲ್ವೇ ಇಲ್ಲ. ಪಾಪನ ಕಳಿಸೋದಷ್ಟೇ. ಪಾಪನ ಯಾವ ಇವತ್ತಿನಿಂದ ಹಲೋ, ಎಷ್ಟು ದಿನ? 1 ತಿಂಗಳು ತಿನ್ರಿ ಅಜ್ಜಿ ಬಂತೀರಿ. ರಾತ್ರಿ ಟಿಕೆಟ್ ಮಲ್ಬ್ಲಿ. ಎಷ್ಟು ದಿನ? 1 ತಿಂಗಳು ತಿನ್ನಂಗಿಲ್ಲ. ಓ, ಆ ಪುರೋಹಿತರು ಹೇಳ್ತಾರೆ ಅದೆಲ್ಲ ಮನ್ಸಲ್ಲಿ ಇರ್ಬೇಕು ತಿನ್ನಿ ಅಂತ. ಆ ಪುರೋಹಿತರು ಏನು ಅಂದಿಲ್ಲ. ನಿಮಗೆ ಉಡುಪಿದಾರ ಈಸ್ ವೆರಿ ಕೂಲ್. ಅಂದ್ರೆ ಉಡುಪಿಯವರಲ್ಲಿ ಹೇಳುದಿಲ್ಲ, ಅವ್ರು ಏನ್ ಮಾಡ್ತಾರೋ ಮಾಡಿ ಅಂತ. ಶ್ರೀ ಕೃಷ್ಣ ಗೋವಿಂದ ಹರೇ ಮುರಾರಿ ಹೇ ನಾಥ ನಾರಾಯಣ ವಾಸುದೇವ
ಇದು ದೀಪಕ್ಕೆ ಫುಲ್ಲು ಖಾಲಿ ಒಂದು ನಿನ್ನ ಅಂದ ಇಷ್ಟೇನ ಬಾಬು. ಒಳ್ಳೆ ಬೇಕಂತ ಬಾಯ್. ನಮ್ಮನೆ ಸಿಲಿಂಡರ್ ಎಲ್ಲ ತಗೊಂಡು ಹೋಗ್ತಾ ಇದ್ದೀರಾ? ಇನ್ ಮುಂದಿನ ವರ್ಷನಾ? ಬೆಳಿಗ್ಗೆ ಎಷ್ಟು ಗಂಟೆಗೆ ಎದ್ದು ಕೆಲಸ ಎಲ್ಲ ಶುರು ಮಾಡಿದ್ದು? 5 ಗಂಟೆಗೆ. 5 ಗಂಟೆಗೆ. ಎಷ್ಟು ವೆರೈಟಿ ಇತ್ತು ನನಗೆ ನೆನಪಿಲ್ಲ. ಟೋಟಲ್ 9 ವೆರೈಟಿ. ಅಲ್ಲ ಸೇರಿ 10. ಕೋಸಂಬರಿ, ಆಮೇಲೆ ಪುಳಿಯೋಗರೆ, 10. ಆಮೇಲೆ ತೊಂಡೆಕಾಯಿ, ಆಮೇಲೆ ಬದನೆಕಾಯಿ, ಆಮೇಲೆ ಕ್ಯಾಬೇಜು, ಆಮೇಲೆ ಮಾವಿನ ಹಣ್ಣು, ಮೆಣಸಿನಕಾಯಿ, ಮಾವಿನಕಾಯಿ, ಮತ್ತೆ ಟೊಮೆಟೊ ಸಾರು, ಪಾಯಸ, ಹಪ್ಪಳ ಸಂಡಿಗೆ, ಅಷ್ಟೇ. ಮಜ್ಜಿಗೆ, ಊಟ, ವೈಟ್ ರೈಸ್. 11 ಮಜ್ಜಿಗೆ ಸೇರಿ 11 ವೆರೈಟಿ. ಫಸ್ಟ್ ಟೈಮ್ ಅಲ್ವಾ ನಾವು ಮನೆಯಲ್ಲೇ ಮಾಡಿದ್ದು ಇಷ್ಟು ವೆರೈಟಿ? ನಮಗೆ ಊರಲ್ಲೆಲ್ಲ ಹಬ್ಬ ಆದ್ರೆ ಮಾಡ್ತೇವೆ, ಇಲ್ಲಿ ಮಗಳ ಮನೇಲಿ ನಾವು ಫಸ್ಟ್ ಟೈಮ್. ಅಂದ್ರೆ ಅಷ್ಟು ಬೆಳಿಗ್ಗೆ ಪೂಜೆ ಶಾಂತಿ ಅಂತ ಇದ್ದಾಗ ನಾವು ಮನೆಯಲ್ಲಿ ಮಾಡಿಲ್ಲ. ಅತ್ತ ಯಾನ್ ಅನ್ಪಿನ್ ಪಂಡ ನೀ ಮಾಮಿ ನಿಮ್ ಕಡೆ ನೀವು ಮಾಡ್ತೀರಾ, ಆದ್ರೆ ನೀವು ಆಂಟಿ ಎಲ್ಲರೂ ಸೇರಿ ಮಾಡ್ತೀರಲ್ವಾ? ನಿಕಲ್ ನಮ್ಮ ಪೂರ ಸಿಸ್ಟರ್ಸ್ ನ ಕುಲ್ ಸೇರಿ ಮಲ್ಪುನ ಅತ್ತೆ ಮುಲ್ ಫಸ್ಟ್ ಟೈಮ್ ಮತ್ತೆ 2 ಜನ. ಇಲ್ಲಿ ಮಗಳ ಮನೆಯಲ್ಲಿ ನಾವು ಇಬ್ರು ಸೇರಿ ಮಾಡಿದ್ವಿ. ಒಬ್ರಿಗಾದ್ರೆ ಕಷ್ಟ ಆಗ್ತಿತ್ತು, ಮತ್ತೆ ಅಡಿಗೆಯವರು ಇದ್ರಲ್ಲ. ಬಟ್ ತುಂಬಾ ಉಳ್ದಿದೆಯಲ್ಲ? ಇಲ್ಲ, ತುಂಬಾ ಇಲ್ಲ, ಸ್ವಲ್ಪ ಮಾಡಿದ್ವಿ. ಪರವಾಗಿಲ್ಲ, ಅಡ್ಜಸ್ಟ್ ಆಗ್ತದೆ, ಸಂಜೆಗೆ ಸರಿ ಆಗ್ತದೆ. ಹೌದಾ? ಅಂದ್ರೆ ತುಂಬಾ ವೇಸ್ಟ್ ಆಗುವ ಮಾಡ್ಲಿಲ್ಲ ನಾವು. ವೆರಿ ಗುಡ್. ಯಾಕಂದ್ರೆ ತರಕಾರಿ ಅಲ್ಲ, ಸ್ವಲ್ಪ ಅಲ್ಲಲ್ಲೇ ಮಾಡಿಟ್ಟಿದ್ದೇವೆ. ನಂಗೆ ಯಾಕೋ ಕೋಲ್ಡ್ ಆದಂಗ ಆಗಿದೆ. ಮೇ ಬಿ ಅದು ಹೊಗೆಯಿಂದನಾ? ಓಮ ನೀರ್ ಬರ್ಕೊಂಡು ಶೀತ, ಅದು ಕಣ್ಣಲ್ಲೆಲ್ಲ ನೀರ್ ಬರ್ತದೆ. ಅವು ಇವಳಿಗಿಂತ ಇವಳಿಗೆ ನಾನು ಇವಳನ್ನ ನೋಡಿದ್ರೆ ಇವಳಿಗೆ ಜಾಸ್ತಿ ಕೆಂಪು ಕಣ್ಣು ಮುಖ ಎಲ್ಲ ಕೆಂಪು. ಇಲ್ಲ, ಅದು ನನಗೂ ಆಗುದಿಲ್ಲ ಹತ್ರ ಕೂತೆ, ಅದು ಹೊಗೆ ನನಗಾಗಲ್ಲ. ನಾನ್ ದೀಪು ಮುಖ ನೋಡ್ತೀನಿ, ಅವ್ರು ಆರಾಮದಲ್ಲಿದ್ದಾರೆ. ಅವ್ರು ಆರಾಮದಲ್ಲಿದ್ದಾರೆ, ನಾನ್ ಮಾತ್ರ ಉರಿ ಅದು ಹೊಗೆ. ನಾನ್ ಲಾಸ್ಟಿಗೆ ಅತ್ತೇ ಬಿಟ್ಟೆ. ಕನ್ನಡಕ ಇತ್ತಲ್ಲ ಡೈರೆಕ್ಟ್ ಅವಳ ಕನ್ನಡಕ ಏನಂದ್ರೆ ದೊಡ್ಡ ಗ್ಲಾಸ್ ಕೆಳಗಿರ್ತಾನೆ, ಕವರ್ ಆಗಿರ್ತದೆ. ಈ ಕನ್ನಡಕ ರೀತಿದೆ. ನನಗೆ ಅಳುನೇ ಬಂದ್ಬಿಟ್ಟು ಗುಡು 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 ಅಂತ. ಹೇಗಾಯ್ತು ಪೂಜೆ ಎಲ್ಲ? ಒಳ್ಳೇದಾಯ್ತು. ಅನ್ಕೊಂಡಾಗೆ ನನಗೆ ಶಾಂತಿ ಒಂದು ಬೇಗ ಆಗ್ಬೇಕಿತ್ತು. ನೀರೇ 5 ಗಂಟೆ ತಿನ್ಪಿನಿ ಇಲ್ಲಾಡು. ಯಾನ್ 8 ಗಂಟೆ ಅವಾಗ 4 ಗಂಟೆಗೆ ತಿಕ್ಕೊಂಡು ಸ್ಯಾಂಡ್ವಿಚ್ ಮಾಡಿ ನೀರು ತಿಂದೆ. ನಾನು ಮನೆ ಎಷ್ಟು 1 ಲಕ್ಷ ಆಗಿದೆ ಸದ್ಯಕ್ಕೆ. ಅದು ಬೇರೆ ಮ್ಯಾಮ್. ಇನ್ಸ್ಟಾಗ್ರಾಮ್ ಅಲ್ಲ, ಏನ್ ಗೊತ್ತಾ, ನಾನು ಮಾಮಿ ಅಮ್ಮ ಒಂದು ಡಾನ್ಸ್ ಮಾಡಿದೀವಿ. ಅದಕ್ಕೆ ಮಾಮ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ನೋಡೋಣ. ಇನ್ಸ್ಟಾಗ್ರಾಮ್ ಅಲ್ಲಿ ಅಲ್ಲ, ಯೂಟ್ಯೂಬ್ ಅಲ್ಲಿ. ಯಾವತ್ತು? ನೋಡಿದೆ. ಇವತ್ತು ಬೆಳಿಗ್ಗೆ ಹಾಕಿದ್ದು. ಇವತ್ತಿದ್ದು ಇನ್ಸ್ಟಾಗ್ರಾಮ್ ಇರ್ಬೇಕಂದ್ರೆ ಯಾವ್ದೋ ಒಂದು ನೋಡ್ದಮ್ಮ. ಹೆಂಗಿದೆ ಬೇಬಿ? ದೀಪು ಮಾಮಂಗೆ ಎಷ್ಟು ಖುಷಿ, ಯಾಕಂದರೆ ಇವ್ರು ಇವತ್ತೇ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇರೋದಲ್ವಾ. ಅವ್ರಿಗೆ ಸರ್ಪ್ರೈಸ್ ಥರ ಆಗಿದೆ. ಓಹೋ, ಎಷ್ಟು ಚೆನ್ನಾಗಿ ಮಾಡಿದಾರಾ ಅಂತ. ಅವ್ರು ಮುಳುಗೋಗಿದ್ದಾರೆ ಹೆಂಗಿದೆ ಅಂತ ಕೇಳಿದ್ರು. ನಾವು ಡಾನ್ಸ್ನ ಟಿ ವಿನಲ್ಲಿ ಪ್ಲೇ ಮಾಡ್ತಾ ಇದ್ದೀವಿ ಆ್ಯಂಡ್ ಅಪ್ಪಾಜಿ ರಿಯಾಕ್ಷನ್ನ ಕ್ಯಾಪ್ಚರ್ ಮಾಡ್ತಾ ಇದ್ದೀವಿ. ಅವ್ರು ಎಷ್ಟು ಖುಷಿಯಿಂದ ನೋಡ್ತಾ ಇದ್ದಾರೆ. ಓ, ನನ್ನ ತಂಗಿನೂ ಈ ಥರ ಡಾನ್ಸ್ ಎಲ್ಲ ಮಾಡೋದಕ್ಕೆ ಕಲ್ತಿದ್ದಾರಾ ಅಂತ. ಈಸ್ ವೆರಿ ಹ್ಯಾಪಿ. ಮಾಮಿಗಂತೂ ಫುಲ್ ನಾಚಿಕೆ ಆಗ್ತಾ ಇತ್ತು. ಹೇಗಿದ್ರು ಅಣ್ಣ ಅಲ್ವಾ, ಜೊತೆಗೆ ಇಲ್ಲಿ ಅವ್ರ ತಂದೆನೂ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ. ಅವ್ರು ಮಾಡೋ ಡಾನ್ಸ್ ಎಲ್ಲ ನೋಡಿ ತಾತ ನೋಡೋ ರೀತಿ. ಈಸ್ ಆಲ್ಸೋ ಸರ್ಪ್ರೈಸ್ಡ್. ಅಯ್ಯೋ, ಹೆಂಗಿತ್ತು, ಹೆಂಗಾಗೋಯ್ತು. ಬೋರ್ ಆಗುತ್ತೇನೋ? ನಿನ್ಗಿಷ್ಟನಾ? ನೀನ್ ಯಾವ ಟೀಮ್? ಪಂಜಾಬ, ಲಕ್ನೋನಾ, ಬೆಂಗಳೂರು? ಕೋಲ್ಕತ್ತಾನಾ? ನೀವು? ನಾನು ಮುಂಬೈನಾ? ನಾನ್ ಮಾತ್ರ ಬೆಂಗಳೂರಪ್ಪ. ಇದು 1 kg ಇರ್ಲಿಲ್ಲ, ಶಾರ್ಟೇಜ್ ಆಗುತ್ತೆ ಅಂತ ಇನ್ನೊಂದು ಇರ್ಲಿ ಅಂತ. ಬರ್ತ್ಡೇ ದಿನ ಮಾಮ ಕೆಲ್ಸದಲ್ಲಿದ್ರು ಅಂತ ಈ ದಿನ ವಿ ಸೆಲೆಬ್ರೇಟೆಡ್ ನಮ್ಮ ಎನರ್ಜೆಟಿಕ್ ಮಾಮನ ಬರ್ತ್ಡೇ ಕೂಡ. ಹ್ಯಾಪಿ ಬರ್ತ್ಡೇ ಟು ಯು. ಥ್ಯಾಂಕ್ ಯು. ಇವತ್ತಾ? ಬನ್ನಿ ಬನ್ನಿ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಪಾರ್ಟಿ 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 ಪಾರ್ಟಿ. ಏನು ಬರ್ತೀನಲ್ಲವೇ? ಚಿಕ್ಕದಾಗ
ಬರ್ತಡೆ ಎರಡು ಒಂದು ಮಾಮಿ ಲೆಕ್ಕದಲ್ಲಿ ಒಂದು ನಮ್ಮ ಲೆಕ್ಕದಲ್ಲಿ ಅಲ್ಲ, ಒಂದು ನಮ್ಮ ಲೆಕ್ಕದಲ್ಲಿ, ಒಂದು ಅಥರ್ವ್ ಲೆಕ್ಕದಲ್ಲಿ. ಹೆಂಗೆ ತಗೊಳ್ಳಿ ಮಾಮಿ, ಬನ್ನಿ ಅಲ್ಲಿ. ಬನ್ನಿ ಬರೀತಾರ ಅಣ್ಣ ನವೀನಣ್ಣ ನೀವಿಬ್ರು ಕೂರಿ ಅಂದ್ರೆ ನವೀನಣ್ಣ, ತಾರಕ್ಕ. ಅಯ್ಯೋ ನೀವು ಕೂರಿ ಕಂದ ಅಮ್ಮ, ಈರ್ದಾಯಿ ಅಲ್ಪ ಮೇಲ್ನೊಟ್ಟಿಗೆ ಬನ್ನಿ ದರ್ಶನ್ ಬನ್ನಿ ಅತ್ತು ಎಷ್ಟು ಅಲ್ಪ ಕುಲ್ಲು ಇಲ್ಲಿ ಕೂರಿ ನೀವು. ನಾನಲ್ಲಿ ನಿಂತ್ಕೋ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಡಿಯರ್ ಮಾಮಾ, ಹ್ಯಾಪಿ ಬರ್ತ್ಡೇ ಟು ಯು. ಎಗ್ಲೆಸ್ ಕೇಕ್ ಎಷ್ಟು ವರ್ಷ? 75? ರೆಡಿ. ಬಲೂನ್ ಉಂಟಾ ಎಲ್ಲ ಬಿಸಾಕ ಹ್ಯಾಪಿ ಬರ್ತ್ಡೇ. ಯಾರಿಗೆ? ತಾತನ್ಗ? ಅರೆ ಲೆಕ್ಕನೇ ಇದೆ. ಅರೆ ಕೊರಡ ಅಶೋ ಅಪ್ಪಾಜಿ ದೀಪಕ್ ಮುತ್ ಕೊಟ್ಟಿದಾರೋ ಇಲ್ವೋ? ಮಾಮಗೆ ಇವತ್ತು ಮುತ್ ಕೊಟ್ರು. ಅಯ್ಯೋ ಅಯ್ಯೋ, ಹೇಗ ಅನ್ನಿಸ್ತಾ ಇದೆ ತಾತ ಆಗಿ ಪ್ರಮೋಷನ್ ಆಗಿರೋ? ಮೈಯೆಲ್ಲ ಜುಮ್ ಜುಮ್ ಅಂತ ಐಸ್ ಕ್ರೀಮ್ ತಿಂದು ಯಾಕೆ ಒಂಥರ ಕೊರಿತಾ ಇದೆ. ಖುಷಿ ಆಗ್ತದೆ ಖುಷಿ ಆಗಿದೆ ಹುಳ್ಳಿಗೆ ಇಲ್ವಾ? ಸಿಕ್ಕಾಪಟ್ಟೆ ಖುಷಿ ಆಯ್ತು. ಅದು ಹುಳ್ಳಿಗೆ ಇಲ್ವಾ? ವಾವ್ ಹುಳ್ಳಿಗೆ ಇಲ್ವಾ? ಹುಳ್ಳಿಗೆ ವಾವ್ ಸೂಪರ್. 70 ವರ್ಷ 65 ವರ್ಷ ಇದ್ಯೆ, ಪಾಪ. ಕೊಡ್ತೀಗಮ್ಮ. ಅಶೋ ತೆಗಿಯೋ, ಅವ್ರು ಹಾಳು ಮಾಡಾಕ್ತಾರೆ. ತುರ್ಪಲೆ ಹ್ಯಾಪಿ ಬರ್ತ್ಡೇ ತಾತ. ಥ್ಯಾಂಕ್ ಯು ಮಗಳೇ, ಥ್ಯಾಂಕ್ ಯು. ಮ್ಯಾಂಗೋ ಫ್ಲೇವರ್ ಥಿಯೋಬ್ರಮ್ ಅದು. ಜಾಸ್ತಿ ತಿನ್ಬೇಡಿ. ನಾರ್ಮಲ್ ಐತಂದ್ರೆ ಚೆನ್ನಾಗಿ ಸ್ವೀಟ್ ತಿಂತಾರೆ, ಪಾಯಸ ಎಲ್ಲ ಚೆನ್ನಾಗಿ ತಿಂತಾರೆ. ನೋಡಿ ಬಾಯ್ ದರ್ಶಂಟಿ ನನ್ನ ಬೇಗ ಬಲೆ ಬಾಲೆ ಗೊಬ್ಬುನಗ ಬಲೆ ನನ್ನ ದುಮ್ ದುಂಪೋನಗ ಗುರುಗುಂಟೆ ಕಾಳು ಅತ್ತೆ ಯಶವಂತಪುರಟ್ ಬಿಟ್ಪೇರು ಆ ಬೊಕ್ಕಲ ಕಾಯ್ತಲ್ ಮಸ್ತ್ ಕಾಯ್ತಲ್. ಬಾಯ್ ಯಶು, ಮತ್ ಯಾವಾಗ ಬರ್ತೀಯ? ಬಾಯ್ ದೀಪು. ಏನು ನಿಮ್ಮ ಒಂದು ಚಿಕ್ಕ ಕಿವಿ ಮಾತು? ಅಲ್ಲಿ ಊರಲ್ಲಿ ಫಂಕ್ಷನ್ಗೆಲ್ಲ ಹೋಗ್ತಾರಲ್ಲ, ಜಾಸ್ತಿ ಸ್ವೀಟ್ ತಿಂದು ಶುಗರ್ ಜಾಸ್ತಿ ಆಗ್ತದೆ. ಮುಂಚೆ ಎಲ್ಲ ಹಂಗೇನೆ ಮನೇಲಿ ಯಾರು ಮಕ್ಕಳು ನಮ್ಗೆಲ್ಲ ಹಂಗೆ ತಂದು ಕೊಡ್ತಾರೆ. ಎಷ್ಟು ಖುಷಿ ಅವ್ರು ಬರೋದಕ್ಕೆ ಕಾಯ್ದು ನಂದು ಲಾಸ್ಟ್ ಕೆಲಸ ಇದೆ ಆಯಿತಾ. ಎಲ್ಲರೂ ಹೊರಟರು. ಮಾತ್ರ ಒಂದು ವಾರ ಆದರೂ ಏನಾಗ್ಲಿಕ್ಕೆ ಹಂಗೆ ಒಳ್ಳೆ ಜಡೆ ಕಟ್ಟಿದ್ದಾರೆ ಇವತ್ತು. ಸಿ ಮೈ ಗುಡ್ನೆಸ್, ಸುಸ್ತಾಗಿ ಹೋಗಿದೆ, ಏನೂ ಎನರ್ಜಿನೇ ಇಲ್ಲ. ಬಾ ಎಪ್ಪುಲಲ್ಲೇ ಕತ್ತರಿಗಂದಿನಿ. ತುಂಬ ರಬ್ಬರ್ ಬ್ಯಾಂಡ್ಸ್ ಹಾಕಿದ್ದಾರೆ, ಅದನ್ನೆಲ್ಲ ತೆಗಿಬೇಕು. ಶಕ್ತಿ ಇಜ್ಜ ಮಂಚ ಅದು ಮಂಚ ಹಾಕೊಂಡು ಗೊತ್ತಾಂಡ ಇಕ್ಕೆ ಬಂತೀನಿ ಆ ಟೈಮ್ ರೆಸ್ಟ್ ಮಾಡ್ಕೊಂಡು ಕಿತ್ತೆ ತುಳೈತಾ ಅನುಭವ ನಾವು ಅನುಭವ ಅನ್ನೋದೇ ಗೊತ್ತಾಗಿ ನಂದು ಕಂತಿನ ತಪ್ಪಾಯ್ತು ಮಕ್ಕಳು
ಯಾನ್ ರೆಸ್ಟ್ ಮಲ್ಪನೆ ಏನೋ ಊರಡಿ ತಿರ್ಗಾರೆ ಹೋದಿರ್ತೇನೆ ಕೆಲಸ ಮಾಡ್ತಂತ ಜೆತ್ತು ನಿತ್ಯ ಕಮ್ಮಿ ಮಜ್ಜಿತ್ತು ಅಂತ ಮತ್ತೆ ಪಂಡ್ರೆ ಬರಲಿ ತೀರು ಚಿನ್ನ ಗೊತ್ತಾಗುತ್ತಾ ಯಾನ್ ಎಂಚಿನೆ ಯಾನ್ ಬೇರೆ ಕೆಲಸ ಜಾಸ್ತಿ ಎಂಚಿನ ಒಯ್ಪೋಚಿ ವಿಡಿಯೋ ಮಾಡ್ತಂತ ಉಂಟು ಯಾನ್ ಏತ್ ವಿಡಿಯೋ ಮಲ್ದೆ ಬಂದೆ ಆ ಟೈಮ್ ಸುಸ್ತಾಪುಡು ಉಂಟರೆ ಬಲ್ಲೆ ತಮಗ ಬಜ್ಜಿ ಬಜ್ಜಿ ಜೀವನೇ ಉಂಟೊಂದಿತ್ತ ಕುಕ್ಕ ಓಕೆ ಗೈಸ್, ಇದಾಗಿತ್ತು ಇವತ್ತಿನ ಯೂಟ್ಯೂಬ್ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಏನು ಮಾಡಬೇಕು? ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು. ಇವತ್ತಿದ್ದು ರೀಲ್ಸ್ ನೋಡಿ ಆದಷ್ಟು ಶೇರ್ ಮಾಡಿ. ನಿಮ್ಮ ಕನ್ನಡತಿಯನ್ನು ಸದಾ ಪ್ರೋತ್ಸಾಹಿಸಿ. ಮತ್ತೆ ಸಿಗೋಣ ಆದಷ್ಟು ಬೇಗ. ಅಂಟಿಲ್ ದೆನ್ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಬಾಯ್.